ಈಗ ನೋಡಿ, ಈ ಗಾನುವಿಗೆ ಸಾವಿಗೆ ಕಾರಣ ಆದಂಥ ಘಟನೆಗಳ ಬಗ್ಗೆ ನೀವೆಲ್ಲ ಹೇಳಿದ್ದಾರೆ ಅವರು. ಇದರಲ್ಲಿ 3 ಜನ ದೂರು ಕೊಟ್ಟಿದೆ. 3 ಜನ ದೂರು ಕೊಟ್ಟಾದ ನಂತರ ಪೊಲೀಸ್ನವರು ಎನ್ಕ್ವೈರಿ ಮಾಡಿದ್ದಾರೆ. ಪೊಲೀಸ್ನವ್ರಿಗೆ ನಾವು ಹೇಳಿದ್ವಿ, ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ಕರೆಸಿ. ಈಗ ಆಲ್ರೆಡಿ ಸಿಚುವೇಶನ್ ಭಾಳ ಕಂಡೀಷನ್ ಆಗಿದೆ, ಅವರು ದಯವಿಟ್ಟು ಅವರ ಸಂಬಂಧಿಕರು ಕರೆಸಿ ಅಂತ ಕೇಳಿದ್ವಿ. ಸುಮಾರು ಅವರ ಸಂಬಂಧಿಕರಿಗೆ ಎಲ್ಲರಿಗೂ ಫೋನ್ ಮಾಡಿದ್ವಿ, ಎಲ್ಲ ಸ್ವಿಚ್ ಆಫು. ಪಾಪ ಅವ್ರ ತಂದೆಯವರೆಲ್ಲ ಮಾಡಿದ್ದಾರೆ, ಸುಮಾರು ಟೈಮ್ ಫೋನ್ ಮಾಡಿದ್ದಾರೆ, ಸ್ವಿಚ್ ಆಫು ಬರ್ತಾಯಿದೆ ಇದೆ. ಲಾಸ್ಟ್ಗೆ ಅವ್ರು ಯಾರೋ ಅವ್ರ ದೊಡ್ಡಮ್ಮಗೆ ಫೋನ್ ಮಾಡಿದ್ರು, ಈ ರೀತಿಯಾಗಿ ಗಾನುವಿಗೆ ನೋಡಿ ಈ ಥರ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಕೃತಿಕರಾಗಿದೆ, ದಯವಿಟ್ಟು ಅವ್ನು ಬರೋಕ್ಕೆ ಹೇಳಿ. ಎಲ್ಲರಿಗೂ ಫೋನ್ ಮಾಡಿದೆ, ನೋಡಿ ಅವ್ರು ಫೋನ್ ತೆಗಿತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ವಿಷಯನೇ ಗೊತ್ತಿಲ್ಲ ನಮಗೆ, ಆಯಿತು ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ರೆ ಸಂಪರ್ಕ ಇಲ್ಲಿವರೆಗೂ ಮಾಡಲಿಲ್ಲ. ಇದೊಂದು ಹೇಳ್ತೀವಿ ಅಂತಂದರೆ, ನಮ್ಮ ಏನು ಈಗ ಇಲ್ಲಿ ಮಗುವಿಗೆ ಗಾನುವಿಗೆ ಈಗ ಈ ಮೋಸ ವಂಚನೆ ಮಾಡಿ ಈ ರೀತಿಯಾಗಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು ಮೊದಲೇ ತಪ್ಪೋದು. ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕಾಗುತ್ತೆ, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಪೊಲೀಸ್ನವ್ರಿಗೂ ವಿನಂತಿ ಮಾಡಿದ್ದೀವಿ. ಏನು ಈಗ ವರದಕ್ಷಿಣೆ ಕೇಸು ಅಂತ ಏನು ಸೆಕ್ಷನ್ ಆಗಿತ್ತು, ಈಗ ಬೇರೆ ರೀತಿಯಲ್ಲಿ ಪೊಲೀಸ್ನವ್ರನ್ನ ಸ್ಟೇಟ್ಮೆಂಟ್ ಮಾಡಿಕೊಂಡು ಮುಂದಿನ ಕ್ರಮ ತನಿಖೆ ಮಾಡ್ಕೊತೀವಿ ಅಂತೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀರಿ, ಮಹಿಳಾ ಆಯೋಗಕ್ಕೆ ಏನಾದರೂ ದೂರ? ಮಹಿಳಾ ಆಯೋಗಕ್ಕೆ ಮಾಹಿತಿ ಹೋಗಿದೆ, ಮಹಿಳಾ ಆಯೋಗಕ್ಕೆ ಹೋಗಿದೆ, ನಾಗಲಕ್ಷ್ಮಿ ಅವ್ರಿಗೂ ಮಾಹಿತಿ ಹೋಗಿದೆ ಅಂತೇಳಿ ಈಗ ಪೊಲೀಸ್ನವ್ರದ್ದು ನಂಬರೆಲ್ಲ ತೊಗೊಂಡಿದ್ದಾರೆ. ಅದು ಮುಂದೆ ಏನು ಕ್ರಮ ಜರುಗಿಸ್ತಾರೆ, ತನಿಖೆ ಆಗುತ್ತೆ ಅಂತೇಳಿ ಮುಂದೆ ನೋಡಬೇಕಾಗುತ್ತೆ. ಈಗ ನೋಡಿ, ಈ ಗಾನುವಿಗೆ ಸಾವಿಗೆ ಕಾರಣ ಆದಂಥ ಘಟನೆಗಳ ಬಗ್ಗೆ ನೀವೆಲ್ಲ ಹೇಳಿದ್ದಾರೆ ಅವರು. ಇದರಲ್ಲಿ 3 ಜನ ದೂರು ಕೊಟ್ಟಿದೆ. 3 ಜನ ದೂರು ಕೊಟ್ಟಾದ ನಂತರ ಪೊಲೀಸ್ನವರು ಎನ್ಕ್ವೈರಿ ಮಾಡಿದ್ದಾರೆ. ಪೊಲೀಸ್ನವ್ರಿಗೆ ನಾವು ಹೇಳಿದ್ವಿ, ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ಕರೆಸಿ. ಈಗ ಆಲ್ರೆಡಿ ಸಿಚುವೇಶನ್ ಭಾಳ ಕಂಡೀಷನ್ ಆಗಿದೆ, ಅವರು ದಯವಿಟ್ಟು ಅವರ ಸಂಬಂಧಿಕರು ಕರೆಸಿ ಅಂತ ಕೇಳಿದ್ವಿ. ಸುಮಾರು ಅವರ ಸಂಬಂಧಿಕರಿಗೆ ಎಲ್ಲರಿಗೂ ಫೋನ್ ಮಾಡಿದ್ವಿ, ಎಲ್ಲ ಸ್ವಿಚ್ ಆಫು. ಪಾಪ ಅವ್ರ ತಂದೆಯವರೆಲ್ಲ ಮಾಡಿದ್ದಾರೆ, ಸುಮಾರು ಟೈಮ್ ಫೋನ್ ಮಾಡಿದ್ದಾರೆ, ಸ್ವಿಚ್ ಆಫು ಬರ್ತಾಯಿದೆ ಇದೆ. ಲಾಸ್ಟ್ಗೆ ಅವ್ರು ಯಾರೋ ಅವ್ರ ದೊಡ್ಡಮ್ಮಗೆ ಫೋನ್ ಮಾಡಿದ್ರು, ಈ ರೀತಿಯಾಗಿ ಗಾನುವಿಗೆ ನೋಡಿ ಈ ಥರ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಕೃತಿಕರಾಗಿದೆ, ದಯವಿಟ್ಟು ಅವ್ನು ಬರೋಕ್ಕೆ ಹೇಳಿ. ಎಲ್ಲರಿಗೂ ಫೋನ್ ಮಾಡಿದೆ, ನೋಡಿ ಅವ್ರು ಫೋನ್ ತೆಗಿತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ವಿಷಯನೇ ಗೊತ್ತಿಲ್ಲ ನಮಗೆ, ಆಯಿತು ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ರೆ ಸಂಪರ್ಕ ಇಲ್ಲಿವರೆಗೂ ಮಾಡಲಿಲ್ಲ. ಇದೊಂದು ಹೇಳ್ತೀವಿ ಅಂತಂದರೆ, ನಮ್ಮ ಏನು ಈಗ ಇಲ್ಲಿ ಮಗುವಿಗೆ ಗಾನುವಿಗೆ ಈಗ ಈ ಮೋಸ ವಂಚನೆ ಮಾಡಿ ಈ ರೀತಿಯಾಗಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು ಮೊದಲೇ ತಪ್ಪೋದು. ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕಾಗುತ್ತೆ, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಪೊಲೀಸ್ನವ್ರಿಗೂ ವಿನಂತಿ ಮಾಡಿದ್ದೀವಿ. ಏನು ಈಗ ವರದಕ್ಷಿಣೆ ಕೇಸು ಅಂತ ಏನು ಸೆಕ್ಷನ್ ಆಗಿತ್ತು, ಈಗ ಬೇರೆ ರೀತಿಯಲ್ಲಿ ಪೊಲೀಸ್ನವ್ರನ್ನ ಸ್ಟೇಟ್ಮೆಂಟ್ ಮಾಡಿಕೊಂಡು ಮುಂದಿನ ಕ್ರಮ ತನಿಖೆ ಮಾಡ್ಕೊತೀವಿ ಅಂತೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀರಿ, ಮಹಿಳಾ ಆಯೋಗಕ್ಕೆ ಏನಾದರೂ ದೂರ? ಮಹಿಳಾ ಆಯೋಗಕ್ಕೆ ಮಾಹಿತಿ ಹೋಗಿದೆ, ಮಹಿಳಾ ಆಯೋಗಕ್ಕೆ ಹೋಗಿದೆ, ನಾಗಲಕ್ಷ್ಮಿ ಅವ್ರಿಗೂ ಮಾಹಿತಿ ಹೋಗಿದೆ ಅಂತೇಳಿ ಈಗ ಪೊಲೀಸ್ನವ್ರದ್ದು ನಂಬರೆಲ್ಲ ತೊಗೊಂಡಿದ್ದಾರೆ. ಅದು ಮುಂದೆ ಏನು ಕ್ರಮ ಜರುಗಿಸ್ತಾರೆ, ತನಿಖೆ ಆಗುತ್ತೆ ಅಂತೇಳಿ ಮುಂದೆ ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.